ರವಿ, ಅಮ್ಮನ ಡಾಕ್ಟ್ರು ಸರಿಯಾಗಿ ಇನ್ನೊಂದ್ಸಲಿ ಚೆಕಪ್ ಮಾಡಿ ನೋಡ್ಬೇಕಾಯ್ತು ಕಣ್ ರವಿ. ಅಲ್ಲ, ಹಿಂಗೆ ಯಾಕೋ ನನಗೆ ಹಂಗೆ ಅನಿಸ್ತಾ ಇಲ್ಲ ಕತೆ. ಅಲ್ಲ ಕಣ್ಕೂಡ, ನೀನು ನೋಡ್ರಿ ಹಿಂಗಂತ ಕೂತಿದ್ಯಲ್ಲ ಅಮ್ಮ. ಆಗಲೇ ಅಷ್ಟು ಮಳೆ ಬಂತು ರಾತ್ರಿ. ಹಾಂ, ಮಳೆಗೆ ಅಮ್ಮ ಕೊಚ್ಕೊಂಡ್ಬಿಟ್ಟವಳೆ ಕಂತಕೋ, ಕೊಚ್ಕೊಂಡ್ಬಿಟ್ಟವಳೆ. ಆಮೇಲೆ ದಡದಲ್ಲಿ ಬೇರೆ ಬಿದ್ದಿದ್ಲಂತಲ್ಲ, ಜೋರ ಕೊಚ್ಕೊಂಡ್ಬಿಟ್ಟವಳಿ, ಬಿದ್ದದೆ ಕತೆ. ಅಲ್ಲ, ಡಾಕ್ಟ್ರಿಗಿಂತ ನನಗೇನು ಗೊತ್ತು. ಅಲ್ಲ ಕಣ್ ರವಿ, ಅಮ್ಮ ತಾನೇ ಹೆಂಗೆ ಹೋದ್ಲು ಅಲ್ಲಿಗೆ, ಅಷ್ಟು ದೂರಕ್ಕೆ ಹೆಂಗೆ ಹೋದ್ಲು ರವಿ? ಅದೇ ನನ್ನ ಗನ್ಮನ ನಮ್ಮ ಹೊಲ್ದಿಂದವ ಏನು ಸಣ್ಣದು ಒಂದು ಚಾನಲ್ ಅದೇ. ಅದರಲ್ಲೇ ಈಗಂತೂ ಬ್ಯಾಸ್ಗೆಗೆ ಮಳೆನೇ, ಮಳೆ ಇಲ್ದಿರ ಇದಕ್ಕೆ ನೀರೇ ಬತ್ತಿಲ್ಲ ಅಂಥದ್ರಲ್ಲಿ ಅಷ್ಟು ಇಲ್ಲ ಕತೆ. ಇಲ್ಲಿ ಏನೋ ಆಗದೆ ನನಗೆ ಅನುಮಾನ ಬತ್ತದೆ ಕತೆ. ಸಾಧ್ಯವೇ ಇಲ್ಲ. ಅಮ್ಮ ಹೆಂಗೆ ಸಾಧ್ಯ ಆದದು? ಅಷ್ಟು ದೂರಕ್ಕೆ ಅಮ್ಮ ಹೆಂಗೆ ಹೋದಳು? ಸರಿ, ಮಳೆ ಏನೋ ಒಂದೇ ಸಲ ಬಂದ್ಬಿಟ್ಟದ, ಹೊಸ ನನಿ ಬರ್ತದೆ, ಅದಕ್ಕೆ ಅಮ್ಮ ಕಾವಲಿ ಒಳಗೆ ಕೊಚ್ಕೋಗಂಗೆ. ಇಲ್ಲ ಕತೆ, ನಮ್ಮ ಹೊಲ್ತವಿಂದ ಯಾವುದೂ ಕಾವಲಿ ಹೋಗೋವಂತೇವೆ ಏನೂ ಇಲ್ಲ ಕತೆ. ನನಗೆ ಯಾಕೋ ಇದ್ರಲ್ಲಿ ಏನು ಮನೆ ಬತ್ತದೆ, ಯಾವುದಕ್ಕೂ ಇರಲಿ ಅಂದ್ಬಿಟ್ಟು ಪೊಲೀಸ್ಗೋಸ್ಕರ ಕಂಪ್ಲೇಂಟ್ ಕೊಟ್ಟರೆ ಒಳ್ಳೆಯದು ಕಣ್ ರವಿ. ನಾನು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಇರು. ಏನು ಮಾತಾಡ್ತಿದ್ದಿಲ್ಲ ನೀನು? ಸರಿ, ಪೊಲೀಸ್ಗೆ ಕಂಪ್ಲೇಂಟ್ ಕೊಡೋದಾಗಲಿ ಯಾರ ಮೇಲೆ ಅನುಮಾನ ಅಂದ್ಬಿಟ್ಟು ನೀನು? ಸರಿ, ನಿನ್ಗೆ ಯಾರಿಗಾರು ಅಂದಮೇಲೆ ಅನುಮಾನ ಇದ್ದದ? ಯಾರ ಮೇಲಾರು ಏನಾರು ಎತ್ತಾರು ಯಾರ ಮೇಲೆ ಅನುಮಾನ ಇದ್ದದು? ಹಾಂ, ನನಗಂತೂ ಯಾರ ಮೇಲೆ ಅನುಮಾನ ಅನ್ವಿಲ್ಲ, ಏನೂ ಇಲ್ಲ. ಆದ್ರೂ ಕೊಡ್ತೀನಿ ನಾನು, ಸುಮ್ಮನೆ ಇರೋಕ್ಕಿಲ್ಲ. ಅಲ್ಲ, ಅಂತ ಚೆನ್ನಾಗಿ ನಿಗಡ್ಕೊಂಡು ಬಗಡ್ಕೊಂಡು ಹೊಲ್ಕೋಗವಳೆ, ನನ್ನ ಜೊತೆಗೆ ನಡ್ಕೊ ಬಂದವಳೆ. ಹಿಂಗಾಗಿ ನಾನು ಅಮ್ಮ ಬದುಕಿರ್ಲಿ ಏನಾರು ಆಗಲಿ ಅದೆಲ್ಲ ಗೊತ್ತಿಲ್ಲ, ನಾನಂತೂ ಕಂಪ್ಲೇಂಟ್ ಕೊಟ್ಟೆ ಕೊಡ್ತೀನಿ. ಬಾ, ಬೇಕಾದ್ರೆ ಕೊಟ್ಬಿಟ್ಟು ಬರೋಕಾಯ್ತದೆ. ಸುಮ್ನಿರು, ಈಗ ಈ ಪರಿಸ್ಥಿತಿಲಿ ಏನೋ ಸೈನು ಪೈನ್ ಎಲ್ಲ ಮಾಡ್ಬೇಕಂತೆ. ಸುಮ್ನಿರು, ಆಮೇಲೆ ಹೋಗೋಕ್ಕಾಯ್ತದೆ, ಆಮೇಲೆ ಹೋಗಿ ಕಂಪ್ಲೇಂಟ್ ಕೊಡೋಕ್ಕಾಯ್ತದೆ. ಸರಿ, ನೀನು ಯಾರ ಮೇಲೆ ಅಂದ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ದಾರೆ ನೀನು? ಹಾಂ, ಏನು ಗೊತ್ತಾಯ್ತಿಲ್ವ ನೀವು ಚೂರು? ಯಾರ ಮೇಲೆ ಕೊಟ್ಟು ಕೂಡ ನೀನು ಕಂಪ್ಲೇಂಟಾ? ಇದ್ರ ಮೇಲೆ ಅನುಮಾನ ಅಂದರೆ ಸರಿ, ಇಲ್ಲಾಂದರೆ ಸುಮ್ಮನಿರು ನೀನು. ಸೈನು ಪೈನು ನೀನು ಮಾಡ್ತಿರು, ನೀನು ಕಂಪ್ಲೇಂಟ್ ಕೊಟ್ಟು ಬರ್ತೀನಿ ಕತೆ. ನಂಗೆ ಅನುಮಾನ ಆಗ್ತಿ ಕತೆ. ಅಮ್ಮ ಹಂಗೆ ಹೋಗೋಕ್ಕೆ ಸಾಧ್ಯವೇ ಇಲ್ಲ ಕತೆ. ಹೆಂಗೆ ಅಮ್ಮಂಗೆ ಹಂಗೆ ಹೆಂಗಾತದು? ಹೆಂಗಾಗಕ್ಕೆ ಸಾಧ್ಯ? ಚಾನಲ್ಗೂ ದೊಡ್ಡ ಒಳಗೂ ಸರಿ, ಅಮ್ಮ ಬಿದ್ದಿರೋ ಒಳಗೂ, ನಮ್ಮೂರಲ್ಲಿರೋ ಒಳಗೂ ಎಲ್ಲಿಂದ ಎಲ್ಲಿಗೆ ಲಿಂಕ್ ಇದ್ದದು ರವಿ? ಎಲ್ಲಿಂದ ಎಲ್ಲಿಗೆ ಲಿಂಕ್ ಇದ್ದದು? ಆ ಚಾನಲು ಅಲ್ಲಿಗಂಡು ಹೋಗೋಕ್ಕೆ ಇಲ್ವಲ್ಲ, ಅದು ಬೇರೆ ದಾರಿ ಕೊಂಟೋಯ್ತದೆ, ಇದು ಬೇರೆ ಹೋಯ್ತದೆ. ಹೆಂಗೆ ಸಾಧ್ಯ? ಇಲ್ಲ ಕತೆ, ನನಗೆ ಯಾಕೋ ಅನುಮಾನ ಕತೆ. ನಾನು ಕಂಪ್ಲೇಂಟ್ ಕೊಟ್ಬಿಟ್ಟೆ ಬರ್ತೀನಿ. ಸರಿ ಕತೆ, ನೀನು ಆತ್ರ ಬಿಡಬೇಡ. ಆಮೇಲೆ ಎಲ್ಲ ಕಾರ್ಯಕಾರಿ ಎಲ್ಲ ಆದಮೇಲೆ ಕಂಪ್ಲೇಂಟು ಕೊಡುವಂತೆ ಸುಮ್ಮನಿರು. ನೀನು ಅದಕ್ಕೆ ರವಿ ಹಂಗೆ ಆಡ್ತೈತಿ ನೀನು? ಅದು ಯಾಕಂಗೆ ಆಡ್ತೈತಿ? ಅಲ್ಲ, ಅವರೇ ಹೇಳ್ತಾ ಕೂತವ್ರೆ, ನ್ಯೂಸಲ್ಲೆಲ್ಲ ಬಸ್ ಚೆನ್ನಾಗಿ ತೋರಿಸ್ತಾ ಕೂತವ್ರೆ. ಹಿಂಗೆ ಪ್ರವಾಹ ಬಂದ್ಬಿಟ್ಟು ಕೊಚ್ಕೋಬೋಗವ್ರೆ, ಹಂಗೆ ಹೋಗವ್ರೆ ಹಿಂಗೆ ಹೋಗವ್ರೆ ಅಂದ್ಬಿಟ್ಟು. ನೀನು ನೋಡಿದ್ರೆ ಹಿಂಗೆ ಮಾತಾಡ್ತಿದ್ದಿಲ್ಲ. ಏನು ಅಷ್ಟು ಮಳೇಲಿ ಏನು ಕಾವಲಿಗೆ ನೀರು ಹೋಗ್ಬೇಕು ಅಂತಿದ್ದ, ಎತ್ತಾಗ ಒಂದು ಹರ್ಕೊ ಹೋಯ್ತದೆ. ಅದಕ್ಕೆ ನೀನು ಹಿಂಗೆ ಆಡ್ತಾ ಕೂತಿದ್ದಲ್ಲ ನೀನು. ಅಲ್ಲ, ಅಲ್ಲಿವೇ ಈಗಲೇ ಭಾರಿ ಕಷ್ಟಪಡ್ತಾ ಕೂತಿದ್ದಿ. ಅಂಥದ್ರಲ್ಲಿ ಪೊಲೀಸ್ ಗಿಲೀಸ್ಗೆಲ್ಲ ದುಡ್ಡು ಪಡ್ನೆಲ್ಲ ತಿಳ್ಸ್ಕೊಂಡು ಅದೆಲ್ಲ ಭಾರಿ ತೊಂದರೆ ಕತೆ. ಸುಮ್ಮನೆ ಇಲ್ದಿರೋದ್ಮೇಲೆ ಯಾಕೆ ಪೊಲೀಸು ಕಚೇರಿ ಅದು ಇದು ಅಂತ ಅಲ್ದಾಡಿ ಸುಮ್ಮನೆ ನೀನು ಪಾಡಂಗೆ ನಿಂತ್ಬಿಡತ್ತಾಗಿ. ನಿನಗೂ ಗೊತ್ತಾಯ್ತಿಲ್ಲ ಏನೋ ಆಗಿತ್ತಾಯಿತು. ಏನೋ ಅಮ್ಮನ ಐಸು ಗಟ್ಟಿಗಿದ್ರಿ, ನನ್ನ ಹತ್ತಿರ ಇರೋಳು ಅಮ್ಮನ ಐಸು ಇದ್ದಿದ್ದೆ ಇಷ್ಟು ಅನ್ನಗದೆ. ಇನ್ನೇನು ಮಾಡಿ ನಿನ್ನ ಮೆಚ್ಕೊಂಡು ಮಾಲಾವಳೆ. ಆಮೇಲೆ ನೀನು ಅದು ಇದು ಅಂತ ಅಲ್ಲಿ ನಿಂತ್ಕೊಬೇಡ ನಿಂತ ಅಮ್ಮಯ್ಯ, ಸುಮ್ಮನೆ ಇದ್ಬಿಡು ನೀನು. ಅಲ್ಲ ಕಣ್ರವಿ, ನಾನು ಕಷ್ಟ ನೀನು ಯಾತಕ್ಕೆ ಅರ್ಥ ಮಾಡ್ಕೊತಿಲ್ಲ ನೀನು? ಯಾತಕ್ಕೆ ಹೇಳು ನೀನು? ಅಲ್ಲ ಕರ್ಕೊಂಡು ಅದು ಯಾಕಂಗೆ ಆಡ್ತಿದ್ದಿ ನೀನು? ಸರಿಯೇ, ಅದು ಯಾಕಂಗೆ ಆಡ್ತಿದ್ದಿ ಹೇಳು ನೀನು? ಅಲ್ಲ, ಯಾರ ಮೇಲಾರು ಅನುಮಾನ ಇದ್ದದ್ದು ಅನುಮಾನವೂ ಇಲ್ಲ ಅಂತದಿ. ಏನಂದ್ರೆ ಏನೂ ಇಲ್ಲ ಅಂತದಿ. ಕಂಪ್ಲೇಂಟ್ ಕೊಡ್ತೀನಿ ಅಂತದಿ. ಏನಂತ ಕಂಪ್ಲೇಂಟ್ ಕೊಟ್ಟು ಏನು ಅಂತ ಅನುಮಾನ ಪಡನೆ? ಹಾಂ, ಯಾರು ಏನೋ ಮಾಡಬೇಕತ್ತೆ ಅಮ್ಮನಿಗೆ. ನನ್ನ ಅಮ್ಮನ ಒಂದು ಸ್ವಲ್ಪ ನೋಡಿದ್ರೆ ನನಗೆ ಗೊತ್ತಾಗೋದು ಏನು ಎತ್ತ ಅಂತವ. ಒಂದು ಸ್ವಲ್ಪ ನೋಡ್ಬೇಕಾಯ್ತು. ಈಗ ಬಿಟ್ಟಾರ, ಸುಮ್ಮನಿರು. ನೀನು ಪೊಲೀಸ್ ಎಲ್ಲ ಡಾಕ್ಟ್ರ ನೀನು? ಹಾಂ, ಈ ಟೈಮಲ್ಲಿ ಬುಡ್ಗಿಡಕ್ಕೆಲ್ಲ ಸುಮ್ಮನೆ ನೀನು ತಪ್ಪಗಿರುಕೊಳ್ಳ ನೀನು. ಅಮ್ಮನಿಗೆ ಹಿಂಗೆ ಆಗೋದೇನ್ಬಿಟ್ಟು ಏನು ತಲೆ ಕೆಟ್ಟವನಂಗೆ ಆಡ್ಬೇಡ. ಆಗ್ಲಿಂದ ನೋಡ್ತಾವನಿ. ಅಮ್ಮ ಸವಾಗದನ್ನ ವಿಚಾರ ಕೇಳ್ದಾಗಿಂದ ಉತ್ತರ ಆಡ್ತಾ ಕೂತಿದ್ದಿಲ್ಲ ನೀನು. ಏನು ಗೊತ್ತಾಗಿಲ್ವ ನಿನಗೆ? ಅಮ್ಮ ಸಾತ್ಕಿತ್ತೋಗದೆ ಅಂತ ಅನ್ಬೇಡ ನೀನು. ಏ, ನನಗೆ ಅದನ್ನ ಸಹಿಸ್ಕೊಳಕ್ಕಾಯ್ಕಿಲ್ಲ. ಸತ್ತೋಗಿರೋರ್ನ ಸತ್ತೋಗವ್ರೆ ಅಂದ್ರೆ ಬದುಕವ್ರೆ ಏನಕ್ಕದ? ಅದು ಯಾಕೆ ಆಡ್ತಿದ್ದಿ ನೀನು? ಏನ್ ನಿಮಗ ಏನು ನೀವು ಸೊಸೆ ಬಿತ್ರಿ ಹೇಳಲ್ಲ, ಭಾರಿ ನ್ಯೂಸ್ ಆಗ್ಬಿಟ್ಟದಲ್ಲ ಅವ್ರ ಮನೆಯವ್ರದ್ದು. ಏನೇ ಸಮಾಚಾರ? ನೋಡ್ದ ನ್ಯೂಸ್ ನೋಡಿದ್ನೆ? ಕನ್ಯಾಕ ನೋಡ್ದೆ ಕಲ್ತಕೋ, ಅದಕ್ಕೆ ಅಲ್ವಾ ಇಷ್ಟು ಖುಷಿಯಾಗಿರೋದು. ಅಲ್ಲ, ನೀರಲ್ಲಿ ಕೊಚ್ಚೋಗ್ಬಿಟ್ಟು ನಿಗ್ರು ಕಣ್ಲಂತೆ ಕಣ್ಣೆ. ಹ್ಞೂ, ನೀರಲ್ಲಿ ಕೊಚ್ಚೋದ್ಲಂತೆ. ಅಯ್ಯೋ, ನಾನು ನನ್ನ ಕಡೆ ಗೊತ್ತಿಲ್ಲ ಕಲ್ತಕೋ, ಮುತ್ಕಿ ಭಾರಿ ಹಾಡ್ತಿದ್ದು. ಒಳ್ಳೇದೇ ಆಯ್ತು ಕಲ್ತಕೋ. ನನಗಂತೂ ಹಾಲು ಕೊಡ್ತಾರೆ ಸಂತೋಷ ಆಯ್ತದೆ ಕಣ್ಣೆ, ಹಾಲು ಕೊಡ್ತಾರೆ ಸಂತೋಷ ಆಯ್ತದೆ. ಅಯ್ಯಪ್ಪ, ನ್ಯೂಸ್ ನೋಡಿದೆ, ಏನೇನು ಹಾಕಿತ್ತು ಕಣ್ಣಿ? ಏನಾಕಿತ್ತು ಗೊತ್ತಾ? ಅದೇನೋ ಬೆಸ್ತರಂತೆ ಪಸ್ತರಂತೆ ಅಂತ ಹಾಕಿತ್ತು. ಆಮೇಲೆ ಇಲ್ರಂತೆ, ಹಂಗಂತೆ ಹಿಂಗಂತೆ ಅಂತ ಸರಿಯಾಗಿ ಆಗದೆ ಕತ್ತಕೋ. ಅವ್ರು ಮಾಡೋ ಕರ್ಮ ಅವ್ರು ಅನ್ಭವಿಸ್ಬೇಕು ಅಂತಾರಲ್ಲ, ಇದೇ ಇರಬೇಕು ಕತ್ತಕೋ. ಇದೇ ಇರಬೇಕು, ಅವ್ರು ಮಾಡೋ ಕರ್ಮನ ಅವರೇ ಅನ್ಭವಿಸ್ಕೊಂಡು ಸಾಯ್ತಾರೆ ಅಂತಾರಲ್ಲ, ನಿಜವಯ್ಯ. ಎಷ್ಟು ಹಾಡ್ತಿದ್ರು ಸರಿಯಾಗಾಯ್ತು ಬತ್ತವ. ನಾನಂತೂ ಹುಸಿ ಖುಷಿ ಐತಿಲ್ಲ ಕಣ್ಣಿ, ಯಾಕ ಹುಸಿ ಖುಷಿ ಐತಿಲ್ಲ. ಏನು ಹಾಲು ಕುಡಿದ್ರೆ ಸಂತೋಷ ಆಯ್ತದೆ.
ಹೋಗ್ಲಿ ಏನೋ ಸ್ವಲ್ಪ ಹೊತ್ತು ಬಿತ್ತನೆ ಮುಂದೆ ಹೋಯ್ತಾಳೆ ಪಾರತಿ. ನಲ್ಕೊಂಡು ನನ್ನ ಮಗನ್ನ ನಮ್ಮ ಅಣ್ಣನಿಗದು ನಮ್ಮ ಮಗುನಿಗದು ನಮ್ಮ ಅಪ್ಪನಿಗದು ಅದು ಇದು ಬಂದದೆ ರೋಗ ಬಂದದೆ ಮೊಲ್ಲದ್ರ ಬಂದದೆ ಅನ್ಕೊಂಡು ನಮ್ಮ ಮಗನ ಸುತ್ತಿಸಿ ಮಾಡ್ತಾಳೆ. ಉಸಿ ಹೊಟ್ಟೆ ಉರ್ಸಾಳ. ಹೋಗ್ಲಿ ತಾಳು, ಹೋಗಿದ್ದು ಬರಲಿ. ಅವಳು ಹೆಂಗೆ ಕಣ್ಣೀರು ಹಾಕ್ತಾಳಲ್ಲ ಅಷ್ಟು ಆನಂದ ಕಣ್ಣಿ ಮಗ ನನಗೆ. ಯಾಕೆ ಅವಳು ಎಷ್ಟು ಕಣ್ಣೀರು ಹಾಕ್ತಾಳಲ್ಲ ಹಾಲು ಕುಡಿದ್ರೆ ಸಂತೋಷ ಆಯ್ತದೆ ನನಗೆ. ನೀನೇನಂದಿನಿ ನೇ ಮಗ ಸುಶೀಲ ನೋಡ್ಬೇಕಾಯ್ತು ಕಣ್ಣಿ ಅವಳು ಮಕ್ಕವ ಈ ಬತ್ತಿತ್ತಲ್ಲ ಟಿ ವಿಲಿ ಅದು ನೋಡ್ಬಿಟ್ಟು ನಾನು ಯಾರಿಗೆ ಬ್ಯಾಸ್ತರು ಎಲ್ಲೋ ನೋಡ್ದಂಗದಲ್ಲ ಅಂತ ನಾನು ಅನ್ಕೋತಿದ್ದೆ. ಆಮೇಲೆ ನಮ್ಮ ಅಮ್ಮ ಅನ್ಕೊಂಡು ಹರ್ಚಾಡಕ್ಕೆ ಶುರು ಮಾಡಿದ್ಲಲ್ಲ. ಫೋನ್ ಅಂತ ಕಡೆ ಅಪ್ಪನ ಮನೆಗೆ ಫೋನ್ ಮಾಡಿದ್ಲಲ್ಲ. ಆಗ ನನಗೋಸಿ ಸಮಾಧಾನ ಆಯಿತು. ಓ ಆ ಮುದ್ ಮುಂಡೆ ಇವಳೇ ತಾನೇ ಹೊಡೆದ್ಬಿಟ್ಟು ಹೋಗವಳೆ ಅಂತಂತಿದ್ದು ನಿನಗೆ. ಹುಂಕನ್ಯಾಕ ಇವಳೇ ಹೊಡೆದಿರೋದು. ಅದಕ್ಕೆ ಭಗವಂತ ನನ್ನ ಮೇಲೆ ಕೈ ಮಾಡಿರೋದಕ್ಕೆ ಸರಿಯಾಗಿ ಕೊಟ್ಟವಳೆ, ಸರಿಯಾಗಿ. ಭಗವಂತ ನನಗನ್ನೇ ಮಾಡಿದವ್ರಿಗೆ ತಿರುಗಿಸಿ ಏನಾರು ಕೊಡೋಗಂಟ ಇರೋಕ್ಕಿಲ್ಲ ಕಣಕ್ಕ, ಇರೋಕ್ಕಿಲ್ಲ ಭಗವಂತ ಏನಾರು ಕೊಟ್ಟೆವ್ರು ನಾವು ಇಲ್ಲ ಅನ್ಸ್ಬಿಡ್ತಾರೆ. ಭಾಳ ಖುಷಿ ಆಯ್ತದೆ. ಏನೋ ಕಣ್ಣೆ ಏನವ ಆಸ್ಪತ್ರೆಗೆ ತಗೋಗಿದ್ದಾರೆ. ಏನು ಕುಯ್ದು ಪೈದು ಆ ಮುಂಡೆಸ್ಗೆ ನೋಡು ನೆಟ್ಟವಾಗಿ ವಯಸ್ಸಾಗಿರೋ ಕಾಲದಲ್ಲಿ ನೆಟ್ಟವಾಗಿ ಜೀವ ಬಿಡಾಕುವೆ ಅದೃಷ್ಟ ಇಲ್ಲ. ಕಡೆಗೆ ಮಣ್ಣು ಮಾಡಿಸ್ಕೊಂಡು ಏನೋ ಹೋಗ್ದಾನೆ ಆಗ್ಬಿಟ್ಟು ಈ ಪೈನೆಲ್ಲ ಪೈಸ್ಕೊಂಡು ಹೋಯ್ತಾಕುತ್ತದೆ. ಇನ್ನೇನು ಮಾಡಿ ಏನಾರು ಎನ್ಕೋತಾರೆ. ಆಮೇಲೆ ಹೊಟ್ಟಿಗೆ ತೊಂದರೆ ಇರ್ತಾರಲ್ಲ ಆಗ ಹೋಗ್ಬಿಟ್ಟು ಮುಖ ಇದ್ದರೆ ಮುಖ ಏನು ಎಲ್ಲ ಮುಚ್ಚಿ ಕಳಿಸಿರ್ತಾರೆ. ಯಾವ್ದ್ರೆ ನೋಡ್ಕೊಂಡು ದೂರದಿಂದ ನಿಂತ್ಕೊಂಡು ಬಂದ್ಬಿಡ್ತೀನಿ. ಇಲ್ವಾ ಇಲ್ಲ ಅಂದರೆ ಹಂಗೆ ನಿಂತ್ಕೊಂಡು ಬಂದ್ಬಿಡ್ತೀನಿ. ಹೋಗಿದ್ದು ಹಂಗೆ ಬರ್ತೀನಿ ಆಯ್ತಾ. ನನ್ನ ಮುಖ ತೋರಿಸ್ಕೊಂಡು ಎಲ್ಲ ಬರ್ಲಿಲ್ವಲ್ಲ ಮಾಡಿಲ್ವಲ್ಲ ಅಂತ ಅನ್ಕೋತಾರೆ. ಏನಂದಿನೇ ಸರಿ ಕಣ್ತಕೋ ಹಂಗೆ ಮಾಡು. ನಾನು ಹಂಗೆ ಹೇಳೋದು ಅನ್ಕೊಂಡೆ. ಅದು ಹೇಳಿದ್ಬಿಟ್ರೆ ಸೊಸೆಲಿ ಹಂಗೆ ಎಲ್ಲಿ ಬೇಜಾರಾಗೋದು ಅಂದ್ಬಿಟ್ಟು ಹಂಗೆ ಹೇಳಿಲ್ಲ. ನಂದಿನಿ ಏನು ಮಾಡ್ತಿದ್ದಳು ಆ ಮುಂಡೆದ ಪ್ಯಾದ ಮುಂಡೆದು ಕಣ್ಣೆ ಪ್ಯಾದ ಮುಂಡೆದು ಹುಟ್ಟು ಪ್ಯಾದ ಮುಂಡೆದು ಪಾಪವಮ್ಮ ಹಂಗೆ ಹಿಂಗೆ ಅನ್ಕೊಂಡು ನೋಡಕ್ಕೆ ಹೋಗ್ತೀನಿ ಅಂತ ಆಟ ಬಿದ್ದು ಕೂತಿರೋದ. ನಾನು ಬೇಡ ಕದ್ಮಗ ಹೋಗೋದು ಬೇಡ ಮುಟ್ಟೋದು ಬೇಡ. ಅದು ಅಲ್ದನೆಯ ಈಗ ಬಸ್ ಬೇರೆ ಆಗೈತಿ ಅಲ್ಲಿಗೆಲ್ಲ ಹೋಗ್ಬಾರ್ದು ಜಾಗ ಸರಿಯಿಲ್ಲ ಮನೆ ಸರಿಯಿಲ್ಲ ಅಂತ ಏನೋ ಹೇಳಿನಿ. ಇಲ್ಲಾಂದರೆ ನಾನು ಹೋಯ್ತೀನಿ ಅಂತ ತುದ್ಗಾಲ ನಿಂತಾಕೂತದೆ ಮುಂಡೆದು. ಏನಾರು ಬುದ್ಧಿದದ ಅದಕ್ಕೆ ಅಲ್ಲ ಏನೋ ರಮ ಸತ್ತದ್ರಿ ಇವಳಿಗೇನಂತೆ ಎಲ್ಲ ಎಂಟ್ರ ಬಂದ ಬೆಳಗುವ ಸತ್ಬಿಟ್ಟು ಹೋಯ್ತಲ್ಲ ಕತ್ತಕೋ. ಏನೋ ಅವಳೇನಿದ್ದು ಏನು ಸಾಮ್ರಾಜ್ಯ ಕಟ್ಬೇಕಾಯ್ತಾ? ಯಾಕ ಇದ್ದು ಸಾಮ್ರಾಜ್ಯ ಕಟ್ಬೇಕಾಯ್ತೇ? ಸರಿಯಾಗಿ ಹೇಳ್ದೆ ಕಣ್ಣೆ ಮಗ ನೀನು, ಸರಿಯಾಗಿ ಹೇಳಿದೆ. ಒಳ್ಳೆ ಕೆಲಸ ಅಲ್ಲ. ನಂದಿನಿಗೆ ಸರಿಯಾಗಿ ಉಗಿಯವನ್ನೆಲ್ಲ ನನ್ನಾರು ಕರೀವಿ ಹೋಯ್ತೀನಿ ಅಂತಿದ್ದು. ಒಂಚೂರು ಬುದ್ಧಿ ಇಲ್ವಾ ಅದಕ್ಕೆ? ಒಂಚೂರು ಪರಾರು ಇದ್ದದ ಇದ್ದಿದ್ರಾಗ ಮಾತಾಡ್ತಿದ್ದಲ್ಲ ಕತ್ತಕೋ. ನಾನು ಹೋಯ್ತೀನಿ ಮಾಡ್ತೀನಿ ಅನ್ಕೊಂಡು ಅವ್ವ ನಿಮಗ ಸುಸಿಲ್ಲ ನಂದಿನೇನೋ ಕರೀತಾವಳೆ. ಹೋಗಿ ಕತೆ ತಟ್ಟ ಗಿಟ್ಟ ಮಾಡ್ಬಿಟ್ಟಳು. ಹೋಗೋದು ಬೇಡ, ಯಾರು ಎದುರಿಸಿ ಮಾಡು ಬೇಡಾನು. ಚೆನ್ನಾಗದೆ ಮುಂದೆ ನೋಡೋಕ್ಕೆ ಯಾತಕ್ಕೆ ಹೋಗ್ಬೇಕು ನನ್ನ ಮಗಳು ಬೇಡ ಕತೆ. ಆಮೇಲೆ ಸುರಿಲ್ಲ ಅವ್ರ ಕಣ್ಣು ಇದ್ದಾಗಲೇ ಏನು ಕಣ್ಣಾಕ್ ಮಡ್ಕೋರಿ ಸತ್ತಾಗ ಬೇಡ ಕತೆ. ಕಾಲ ಸುರಿಲ್ಲ ಕತೆ ಬೇಡ. ಅದಕ್ಕೆ ಕರಕ ನಾನುವೇ ಬೇಡ ಅನ್ಕ ಸುಮ್ಮನೆ ಇವನಿ ಹಂಗೆ ಆಗ್ಬೇಕಂತಕೋ. ಒಂದೊಂದಾಗಿ ಅನ್ಬೋಸ್ತಾಕೋತಾರೆ. ನನ್ನ ಮನೆಗೆ ಬಂದ್ಬಿಟ್ಟು ಹೆಂಗೆ ಕಾಟ ಕೊಟ್ಲು ಆ ಮುಂಡೆ ಆ ಪಾರತಿ ಮುಂಡೆ ಹೆಂಗೆ ಕಾಟ ಕೊಟ್ಲು ಅನ್ಬೋಸ್ಕೊಂಡು ಸಾಯ್ತಾವಳೆ ಕತೆ. ತಲೆ ಕೆಡ್ಸ್ಕೊಬೇಡ ಉಣ್ಕನ್ನೇ ಮಗ. ಒಬ್ಬೊಬ್ರು ಅನ್ಬೋಸ್ತಾಕೋತಾರೆ ಅವ್ರ ಅಪ್ಪನ ಮನೇಲಿ. ಈಗ ಸ್ವಲ್ಪ ದಿವಸದಲ್ಲಿ ಅವ್ರ ಅಣ್ಣ ಆಯಿತು. ಈಗ ಅವರಮ್ಮ ಇನ್ನು ಇವ್ನು ಮುಗಿಯ ಗಂಟ ಇನ್ನೊಬ್ಬ ನಿಗ್ರಕಬೇಕು ಕುದ್ರದ್ರ ಮುಂಡೆರು ಕನ್ನೇಕ ಅದನ್ನೇ ಕಾಕ ಕೂತೀನಿ ಅದಾಗಲಿ ಅಂತವ. ಅದು ಏನು ಮಾಡೋದು ಭಾರಿ ಬೇಸರ ಆಗ್ಬಿಟ್ಟದೆ. ಸರಿ ಕನಕ ಸರಿ ತಾಳು ನಂದಿರಿ ಕರಿತಾಳು ಕೇಳ್ಕೊ ಬಂದ್ಬಿಡ್ತೀನಿ. ಮುಂದುವರಿಯುವುದು ಹಂಗೆ ವೀಡಿಯೋ ಹಿಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನೆಗೆಟಿವ್ಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ. ಬರೋದ